ಇದು ಧರ್ಮಚಾವಡಿ ಅಂತ. ಧರ್ಮಚಾವಡಿ ಅಂತ ಹೇಳಿದ್ರೆ ಅಂದ್ರೆ ಇಲ್ಲೆಲ್ಲ ನ್ಯಾಯ ತೀರ್ಮಾನ ನ್ಯಾಯ ಮಾಡ್ತಾ ಇದೆ. ತೀರ್ಮಾನ ನಮ್ಮಲ್ಲಿ ಈಗಲೂ ಆಗ್ತದೆ. ನನ್ನ ತಂದೆ ಅಲ್ಲಿ ಕುತ್ಕೊಳ್ತಾರೆ ಸಿಂಹಾಸನದಲ್ಲಿ. ನೋಡಿದ್ರಾ, ಇವಾಗ ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನ್ ಎಲ್ಲ ಇದ್ರೂ ಕೂಡ ನಮ್ಮ ಮುಲ್ಕಿ ಸೀಮೆಯಲ್ಲಿ ನಮ್ಮ ಮುಲ್ಕಿ ರಾಜ್ರದೇ ದರ್ಬಾರ್ ಇದೆ, ಇವಾಗಲೂ ನಡೀತಾ ಇದೆ. ಎಲ್ಲಾ ಜನರು ಇವ್ರ ಮಾತನ್ನು ಕೇಳ್ತಾರೆ ಅಂದ್ರೆ ಓಕೆ. ಸಿಂಹಾಸನ ಹೌದು, ಇಲ್ಲಿ ಬಂದು ತಂದೆ ಕುತ್ಕೊಳ್ತಾರೆ. ನಿಮ್ ತಂದೆಯವ್ರ ಹೆಸರೇನು ಇವಾಗ? ಎಂ ದುಗ್ಗಣ ಸಾವಂತರು ಅಂತ. ಓಕೆ. ಅದು ಪಟ್ಟದ ಹೆಸರು. ಇಲ್ಲಿ ಎರಡು ಹೆಸರು ಬರ್ತದೆ, ಒಂದು ಎಂ ದುಗ್ಗಣ ಸಾವಂತರು, ಮತ್ತೊಂದು ಚಂದ್ರಾಯ ಸಾವಂತರು ಅಂತ. ಅದು ಆಲ್ಟರ್ನೇಟಿವ್ ನೇಮ್ಸ್. ಒಂದ್ಸರ್ತಿ ದುಗ್ಗಣ ಸಾವಂತರು ಆದ್ರೆ ನೆಕ್ಸ್ಟ್ ಪುನಃ ಚಂದ್ರಾಯ ಸಾವಂತರ ಆಗ್ತಾರೆ, ಮತ್ತೆ ಅಗೇನ್ ದುಗ್ಗಣ ಸಾವಂತರೆ. ಅದು ಪಟ್ಟದ ಹೆಸರು. ಓಕೆ. ಮುಂಚೆಯಿಂದಲೇ ಇದೇ ಸ್ಟ್ರಕ್ಚರ್ ಇತ್ತಾ ಅಥವಾ ನೀವೇನಾದ್ರೂ ಇವಾಗ ರೀಸೆಂಟ್ ಸ್ಟ್ರಕ್ಚರ್ ಇದೇ ಇತ್ತು, ಬಟ್ ಬಿಲ್ಡಿಂಗ್ ನೀವು ರಿನೋವೇಷನ್ ಮಾಡಿದ್ದೇವೆ ಅಂದ್ರೆ 800 ವರ್ಷದ ಹಿಂದಿಂದೆಲ್ಲ ಕಂಪ್ಲೀಟ್. ಅದು ಡೆಮಾಲಿಷ್ ಆಗಿ ಹೋಗಿದೆ ಈಗ, ಓಕೆ. ಬಟ್ ಅದನ್ನ ನಾವು ಹಾಗೆ ಉಳಿಸ್ಕೊಂಡಿದ್ದೇವೆ. ಸ್ಟ್ರಕ್ಚರ್ ಎಲ್ಲ ಹೀಗೇನೆ ಇತ್ತು. ಇದು ಫುಲ್ ಸ್ಟ್ರಕ್ಚರ್ ಎಲ್ಲ ಇದೇ ರೀತಿ. ಓಕೆ, ಇವಾಗ ಸಿಮೆಂಟ್ ಇಂದ ಎಲ್ಲ ಮಾಡಿದ್ದೀರಾ. ಓಕೆ, ಇದು ಯಾವ ವುಡ್ಡಿಂದ ಮಾಡಿರೋದು? ಯಾವ ಮರದಿಂದ? ಇದು ಟೀಕ್ ವುಡ್. ಟೀಕ್ ವುಡ್. ಎಷ್ಟು ವರ್ಷ ಆಯ್ತು ಈ ಸಿಂಹಾಸನ? ಇದು ಮಾಡರ್ನೈಸ್ಡ್. ಹೊಳತು ನಮ್ಮದು ಪಟ್ಟದ ಮಂಚ ಅಂತಿದೆ, ಅದು ಒಳಗಡೆ ಇದೆ, ಅದು ತೋರಿಸ್ತೇನೆ. ಅದು 800 ವರ್ಷ ಹಿಂದೆ ಇದೆ. 800 ವರ್ಷದ ಹಿಂದಿಂದ ಇವಾಗಲೂ ಇಟ್ಕೊಂಡಿದ್ದೀರಾ? ಹೌದು, ಅದು ಹಿಸ್ಟಾರಿಕಲ್. ಏನಿದೆ? ತೆಂಗಿನ ಕಾಯಿನ ಇಲ್ಲಿ ಅದನ್ನ ಇಟ್ಟಿದ್ದೀರಾ? ಖಾಲಿ ಬಿಡಬಾರ್ದು ಅಂತ ಹೇಳುವಂಥದ್ದು ಮೊದಲಿನ ಕ್ರಮ. ತಂದೆಯವರು ಕೂತ್ಕೊಳ್ಳುವಾಗ ಇದನ್ನು ತೆಗಿತಾರೆ, ಅದನ್ನು ಹಾಗೆ ಖಾಲಿ ಇಡಬಾರ್ದು ಅಂತ ಹೇಳುವ ಕ್ರಮ. ಅದಕ್ಕೆ ತೆಂಗಿನಕಾಯಿ ಇಟ್ಟಿದ್ದಾರೆ.